ಯಾದಗಿರಿ ತಾಲೂಕಿನ ಹೆಡ್ಗಿಮದ್ರಾ ಗ್ರಾಮದಲ್ಲಿ ಎಐಕೆಕೆಎಂಎಸ್ ರೈತ ಸಂಘಟನೆ ನೇತೃತ್ವದಲ್ಲಿ ನರೇಗಾ ಕೂಲಿ ಕಾರ್ಮಿಕರಿಗಾಗಿ ಉಚಿತ ನೇತ್ರ ತಪಾಸಣೆ ಶಿಬಿರ ಮತ್ತು ಕನ್ನಡಕ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಠಾಣಗುಂದಿ ಗ್ರಾಮ ಪಂಚಾಯತಿಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ಶಿವಕುಮಾರ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುತ್ತಾ, ಇಂದಿನ ದಿನಮಾನಗಳಲ್ಲಿ ಒಳ್ಳೆಯ ಆರೋಗ್ಯ ವ್ಯವಸ್ಥೆ ಇಲ್ಲದೆ ಹಳ್ಳಿಯಲ್ಲಿನ ರೈತರು ಕೆಲಸದ ಒತ್ತಡದಿಂದ ತಮ್ಮ ಆರೋಗ್ಯವನ್ನು ಮರೆತು ತಮ್ಮ ಕೆಲಸಗಳಲ್ಲಿ ತಲ್ಲೀನರಾಗಿರುತ್ತಾರೆ. ತೀರಾ ಗಂಭೀರ ಅನಾರೋಗ್ಯದ ಪರಿಸ್ಥಿತಿಯಲ್ಲಿ ಮಾತ್ರ ಆಸ್ಪತ್ರೆಗೆ ಹೋಗುತ್ತಾರೆ. ಹೀಗಿರುವಾಗ ಅವರಿಗಾಗಿ ಈ ತರಹದ ಶಿಬಿರಗಳ ಅಗತ್ಯ ತುಂಬಾ ಇದೆ. ಆದ್ದರಿಂದ ನಾವು ಇಂದು ನಮ್ಮ ನರೇಗಾ ಕೂಲಿ ಕಾರ್ಮಿಕರ ಹಿತದೃಷ್ಟಿಯಿಂದ ಅವರ ಕಣ್ಣಿನ ಆರೋಗ್ಯ ಕಾಪಾಡುವ ಉದ್ದೇಶದಿಂದ ಉಚಿತ ನೇತ್ರ ತಪಾಸಣಾ ಶಿಬಿರ ಮತ್ತು ಕನ್ನಡಕ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಎಂದರು. ನಂತರ ನೇತ್ರ ಚಿಕಿತ್ಸಕರಾದ ಡಾಕ್ಟರ್ ಶುಕೂರ್ ಅವರು ಮಾತನಾಡಿ, ನರೇಗಾ ಕೂಲಿ ಕಾರ್ಮಿಕರು ತಮ್ಮ ಮನೆಗಳ ಕೆಲಸದ ಮಧ್ಯೆ ಕೂಡ ತಮ್ಮ ಆರೋಗ್ಯದ ಕಡೆ ಗಮನ ಹರಿಸಬೇಕು. ನಮ್ಮ ಆರೋಗ್ಯ ಇಲಾಖೆಯಿಂದ ಏನೆಲ್ಲಾ ಸೌಲಭ್ಯಗಳಿವೆಯೋ ಆ ಎಲ್ಲಾ ಸೌಲಭ್ಯಗಳನ್ನು ಜನಸಾಮಾನ್ಯರು ಸದುಪಯೋಗ ಪಡಿಸಿಕೊಳ್ಳಬೇಕು. ನಮ್ಮ ಇಲಾಖೆಯಲ್ಲಿ ನೇತ್ರ ತಪಾಸಣೆ ಮಾಡಿ ಕನ್ನಡಕ ಕೊಡುವುದಲ್ಲದೆ ನೇತ್ರ ಚಿಕಿತ್ಸೆ ಕೂಡ ಉಚಿತವಾಗಿ ಮಾಡುತ್ತೇವೆ. ನಿಮ್ಮ ಗ್ರಾಮದಲ್ಲಿ ಯಾರ್ಯಾರು ನೇತ್ರ ಚಿಕಿತ್ಸೆಗೆ ಬಂದಿರುವಿರಿ ಅವರಿಗೆ ಬಸ್ಸಿನ ವ್ಯವಸ್ಥೆ ಕೂಡ ಕಲ್ಪಿಸುತ್ತೇವೆ ಎಂದು ಈ ಸಂದರ್ಭದಲ್ಲಿ ಭರವಸೆ ನೀಡಿದರು. ವಿವಿಧ ರೀತಿಯ ಏನಪ್ಪಾ ಅಂದ್ರೆ ಆರೋಗ್ಯ ಸಮಸ್ಯೆಗಳು ಇರ್ತವೆ ಎಲ್ಲರಿಗೂ. ಕೆಲವೊಬ್ರು ಏಜ್ ಆದವರು ಇರ್ತಾರೆ, ವಯಸ್ಸಿಗೆ ಸಂಬಂಧಿಸಿದ ಕಾಯಿಲೆಗಳಿರ್ತವೆ, ಕೆಲವೊಂದು ನಿಮಗೆ ಗೊತ್ತೇ ಇರಂಗಿಲ್ಲ. ಹಾಗಾಗಿ ಅದೇ ಉದ್ದೇಶದಿಂದ ಏನಪ್ಪಾ ಅಂತಂದ್ರೆ ಕಳೆದ ವರ್ಷ ಕೂಡ ಆರೋಗ್ಯ ಶಿಬಿರ ಮಾಡಿದ್ವಿ. ಆ ಒಂದು ಉದ್ದೇಶದಿಂದ ಈಗೇನಪ್ಪ ಅಂತಂದ್ರೆ ಬಹಳಷ್ಟು ಜನ ಏನಪ್ಪಾ ಅಂದ್ರೆ ಕಣ್ಣಿಗೆ ಸಂಬಂಧಿಸಿದಂತಹ ಕಣ್ಣು ಮಂಜಾಗಿರೋದು ಈ ಥರ ಸಮಸ್ಯೆಗಳನ್ನು ಇರೋದ್ರಿಂದ ನಮ್ಮ ಅರ್ಕೆರಬಿ ಡಾಕ್ಟರ್ ಅವ್ರನ್ನ ಕರೆಸ್ಬಿಟ್ಟು, ಇಲ್ಲ ಸರ್ ಈ ಥರ ಮಾಹಿತಿ ಕೊಟ್ಟು ನಮ್ಮ ಕೂಲಿಕಾರರಿಗೆ ಏನಪ್ಪ ಅಂತಂದರೆ ಗ್ರಾಮದ ಕೂಲಿಕಾರರಿಗೆ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ಈ ಒಂದು ಶಿಬಿರವನ್ನು ಏನಪ್ಪ ಅಂದರೆ ಸರ್ಕಾರದ ವತಿಯಿಂದ ಏನೇನು ಕೆಲಸಗಳಿದ್ದಾವೆ, ಉಚಿತವಾಗಿ ತಪಾಸಣೆ ಮಾಡೋದು, ಉಚಿತವಾಗಿ ಏನಪ್ಪ ಅಂದರೆ ಶಸ್ತ್ರಚಿಕಿತ್ಸೆ ಮಾಡೋದು, ಮತ್ತು ಉಚಿತವಾಗಿ ಏನಪ್ಪ ಅಂತಂದರೆ ಕನ್ನಡಕ ವಿತರಣೆ ಮಾಡೋದಿರ್ತದೆ. ಅದರಲ್ಲಿ ಅವಾಗ ಏನಾಗುತ್ತಪ್ಪ ಅಂತಂದರೆ ನಿಮಗೇನಾಗುತ್ತಪ್ಪ ಅಂದರೆ ಇರೋದು ಏನು ಕಾಣದೇ ಇರೋದಕ್ಕಿಂತ ನಿಮಗೇನಾಗುತ್ತಪ್ಪ ಅಂದರೆ ಒಳ್ಳೆ ರೀತಿಯಿಂದ ಏನಪ್ಪ ಬೇರೆ ನೀವು ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ಅಲ್ಲಿ ಇಲ್ಲಿ ಹೋದರೆ ನಾವು ಸರ್ಕಾರದ ವತಿಯಿಂದ ಏನು ಮಾಡ್ತಾರಲ್ಲ ಅದೇ ಪ್ರೈವೇಟವ್ರು ಮಾಡೋದು, ಅವ್ರೇನು ಬೇರೆ ಮಾಡಲ್ಲ. ಬಟ್ ಏನಪ್ಪ ಅಂತಂದರೆ ಅವ್ರೇನು ಮಾಡ್ತಾರೆ, ನಿಮ್ಮಿಂದ ಫೀಸ್ ತೊಗೊತಾರೆ ಇಷ್ಟು ಅಂತಂದು. ಯಾಕಂದರೆ ಅವರು ಓದ್ಕೊಂಡು ಬಂದಿರ್ತಾರೆ, ಖರ್ಚು ಮಾಡಿರ್ತಾರ ಅಂದ್ರೆ ಅವ್ರದ್ದು ಹಾಸ್ಪಿಟ್ಲೆಲ್ಲ ನಡಿಬೇಕಲ್ಲ. ಆ ಒಂದು ಉದ್ದೇಶದಿಂದ ಏನಪ್ಪ ಅಂದರೆ ಈಗ ಹಾಗಾಗಿ ಏನಪ್ಪ ಅಂದರೆ ಆ ಥರ ನೀವೇನು ಯಾರಿಗೆ ಖರ್ಚು ಮಾಡ್ಕೊಳ್ಳೋದು ಬೇಡ. ಆಲ್ಮೋಸ್ಟ್ ಅಲ್ಲಿ ಬಡ ಕುಟುಂಬಗಳಿಂದ ಬಂದಿರ್ತಾರೆ. ಹಾಗಾಗಿ ಏನಪ್ಪ ಅಂತಂದರೆ ನಿಮಗೆ ಇದ್ದಲ್ಲೇ ಬಂದು ಹೇಳ್ತಾ ಇರೋದು, ಈ ಥರ ಈ ಸಮಸ್ಯೆಗಳಿತ್ತಪ್ಪ ಅಂದರೆ ಈ ದಿನ ನಾವು ಅವೈಲೇಬಲ್ ಇರ್ತೀವಿ. ಆಮೇಲೆ ಸರ್ ಕೂಡ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಸಕ್ರಿಯವಾಗಿ ಭಾಗವಹಿಸಿ ತಮ್ಮ ಕಣ್ಣುಗಳ ತಪಾಸಣೆಯನ್ನು ಮಾಡಿಕೊಂಡರು ಹಾಗೂ ಕನ್ನಡಕವನ್ನು ಪಡೆದುಕೊಂಡರು. ಈ ಶಿಬಿರವು ಬೆಳಗ್ಗೆ 11 ಗಂಟೆಯಿಂದ ಸಾಯಂಕಾಲ 5:30 ನಡೆಯಿತು. ಶಿಬಿರದಲ್ಲಿ ಸುಮಾರು 128 ಕನ್ನಡಕಗಳನ್ನು ವಿತರಿಸಲಾಯಿತು. 38 ಜನರಿಗೆ ನೇತ್ರ ಶಸ್ತ್ರಚಿಕಿತ್ಸೆಗಳಿಗೆ ದಿನಾಂಕ ಗೊತ್ತು ಮಾಡುವುದಾಗಿ ಹೇಳಲಾಯಿತು. ಈ ಶಿಬಿರದಲ್ಲಿ ಸುಮಾರು 200ಕ್ಕಿಂತ ಹೆಚ್ಚು ರೈತ ಮಹಿಳೆಯರು ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಜಮಾಲ್ ಸಾಬ್ ಹೆಡ್ಗಿಮದ್ರಾ, ಭೀಮಣ್ಣ ನಾಯಕ್, ಶಿವಪ್ಪ ಭಜಂತ್ರಿ, ಅಯ್ಯಮ್ಮ ಚೋಳಿ, ಅಂಬರೀಶ್ ದಣಿ, ಮಾರೆಪ್ಪ ಶಂಕರ್ ಬಂಡಿ, ಸುರೇಶ್ ತೆಳಗೇರಿ, ಮಾರೆಪ್ಪ ಕೋಟೆಕಲ್, ಮುದಿಯಪ್ಪ ಸೋಲಗಿತ್ತಿ, ಬಸಮ್ಮ ನಾಯ್ಕಲ್, ಮಲ್ಲಮ್ಮ ಅಂಬಿಗೇರ್, ಸುಮಂಗ್ಲಾ ದಾಸರ್, ಮೆಹಬೂಬಿ ಹುಲ್ಕಲ್, ಸಲೀಮುಲ್ಲಾ, ಸೋರಣ ಕಟ್ಕಟ್ಟಿ, ನಂದಪ್ಪ ವೈರಾಪುರ್, ಈಶ್ವರಪ್ಪ ಹುಬ್ಬಳ್ಳಿ ಹಾಗೂ ಇನ್ನಿತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.